ಸಂಭವಿಸಬಹುದಾದ ದುರಂತವನ್ನ ಸದ್ಯಕ್ಕೆ ತಪ್ಪಿಸಲಾಗಿದೆ. ಅಮೆರಿಕ ಜೊತೆಗಿನ 2 ವಾರಗಳ ಕದನ ವಿರಾಮ ಜಾರಿಗೆ ಬಂದ ಮೇಲೆ ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿ ಬಹುತೇಕ ಗೆಲುವು ಸಾಧಿಸಿದೆ ಅಂತ ಹೇಳ್ಕೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದನ್ನ ಮಿಲಿಟರಿ ಯಶಸ್ಸು ಅಂತ ಹೇಳ್ಕೊಂಡಿದ್ದಾರೆ. ಅವರ ಹೇಳಿಕೆಯಲ್ಲಿ ಯುದ್ಧದ ಬಹುತೇಕ ಎಲ್ಲಾ ಉದ್ದೇಶಗಳನ್ನು ಸಾಧಿಸಲಾಗಿದೆ ಅನ್ನೋದು ಇರಾನ್ನ ಜನರಿಗೆ ಒಳ್ಳೆಯ ಸುದ್ದಿ ಅಂತ ಮಂಡಳಿ ಘೋಷಿಸಿದೆ. ಕಳೆದ 1 ತಿಂಗಳಿನಿಂದ ಅಮೆರಿಕ ಕದನ ವಿರಾಮಕ್ಕೆ ಒತ್ತಾಯ ಮಾಡ್ತಾ ಇತ್ತು, ಆದರೆ ಇರಾನ್ ಅದನ್ನು ಪದೇ ಪದೇ ತಿರಸ್ಕರಿಸಿದೆ ಅಂತಾನೂ ಹೇಳ್ಕೊಂಡಿದೆ. ರಾಷ್ಟ್ರೀಯ ಭದ್ರತಾ ಮಂಡಳಿ ಪ್ರಕಾರ ಇರಾನ್ ಉದ್ದೇಶಪೂರ್ವಕವಾಗಿ ಅಮೆರಿಕದ ಅನೇಕ ಗಡುವುಗಳನ್ನು ನಿರ್ಲಕ್ಷಿಸಿದೆ, ಹಾಗೆ ತನ್ನ ಮಿಲಿಟರಿ ಉದ್ದೇಶಗಳನ್ನು ಸಾಧಿಸಲಾಗಿದೆ ಅಂತ ನಂಬೋ ತನಕ ಯುದ್ಧವನ್ನು ಮುಂದುವರೆಸಿದೆ. ಇರಾನ್ ಅಮೆರಿಕವನ್ನ ಐತಿಹಾಸಿಕ ಅಸಹಾಯಕತೆ ಹಾಗೆ ಶಾಶ್ವತ ಸೋಲಿನ ಸ್ಥಿತಿಯಲ್ಲಿ ಬಿಟ್ಟಿದೆ ಅಂತ ಹೇಳಿದೆ. ಅಮೆರಿಕ ತನ್ನ ಮಿಲಿಟರಿ ಉದ್ದೇಶಗಳನ್ನು ಸಾಧಿಸಲಾಗಿದೆ ಅಂತ ಸಮರ್ಥನೆ ಮಾಡಿಕೊಳ್ತಿದೆ. ನಂತರ ಅದು ಯುದ್ಧವನ್ನ ಕದನ ವಿರಾಮದತ್ತ ತಿರುಗಿಸಿದೆ. ಇಲ್ಲಿ ಇರಾನ್ ಹಾಕಿರೋ ಪ್ರಮುಖ 10 ಷರತ್ತುಗಳು ಏನೇನು ಅಂತ ನೋಡೋದಾದ್ರೆ, ಈ ಒಪ್ಪಂದದ ಹೃದಯ ಭಾಗದಲ್ಲಿ ಇರಾನ್ನ 10 ಅಂಶಗಳ ಪ್ರಸ್ತಾವನೆ ಇದೆ. ಅದನ್ನ ಅದು ಪಾಕಿಸ್ತಾನದ ಮೂಲಕ ಅಮೆರಿಕಕ್ಕೆ ಕಳಿಸಿದೆ. ಈ ಷರತ್ತುಗಳ ಕೆಲವು ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಹಾರ್ಮುಜ್ ಜಲಸಂಧಿಯಲ್ಲಿನ ಸಂಚಾರವನ್ನ ಇರಾನ್ನ ಮಿಲಿಟರಿ ಮೇಲ್ವಿಚಾರಣೆ ಮಾಡಬೇಕು. ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟ ಎಲ್ಲಾ ಗುಂಪುಗಳ ವಿರುದ್ಧದ ದಾಳಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಈ ಪ್ರದೇಶದಲ್ಲಿರೋ ಎಲ್ಲ US ಪಡೆಗಳನ್ನ ವಾಪಸ್ ತೆಗೆದುಕೊಳ್ಬೇಕು. ಯುದ್ಧದ ಹಾನಿಗಳಿಗೆ ಪೂರ್ಣ ಪರಿಹಾರವನ್ನ ಪಾವತಿ ಮಾಡಬೇಕು. ಇರಾನ್ ಮೇಲಿನ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕಬೇಕು. ವಿದೇಶಗಳಲ್ಲಿ ಸಂಗ್ರಹಿಸಲಾದ ಇರಾನ್ನ ಸ್ವತ್ತುಗಳನ್ನು ಹಿಂತಿರುಗಿಸಬೇಕು. ಇವೆಲ್ಲವನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯಗಳಾಗಿ ಅನುಮೋದಿಸಬೇಕು ಅಂತ. ಈ ಕದನ ವಿರಾಮ ಕೇವಲ ತಾತ್ಕಾಲಿಕ ಹಾಗೆ ಯುದ್ಧದ ಅಂತ್ಯ ಅನ್ನೋ ಅರ್ಥ ಅಲ್ಲ ಅನ್ನೋದನ್ನ ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಮಾತುಕತೆಯಲ್ಲಿ ಎಲ್ಲ ಷರತ್ತುಗಳ ಮೇಲೆ ಅಂತಿಮ ಒಪ್ಪಂದಕ್ಕೆ ಬಂದ ಮೇಲೇನೆ ಇರಾನ್ ಯುದ್ಧ ಮುಗಿದಿದೆ ಅಂತ ಪರಿಗಣಿಸುತ್ತೆ ಅಂತಾನೂ ಭದ್ರತಾ ಮಂಡಳಿ ಹೇಳಿದೆ. ಈ ಕದನ ವಿರಾಮವನ್ನ ಮಧ್ಯಸ್ಥಿಕೆ ವಹಿಸುವಲ್ಲಿ ಪಾಕಿಸ್ತಾನ ಮಾತ್ರ ಇಲ್ಲಿ ಪ್ರಮುಖ ಪಾತ್ರ ವಹಿಸಿರೋದನ್ನ ಗಮನಿಸಬೇಕು. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಹಾಗೆ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರ ಮನವಿ ನಂತರ ಇರಾನ್ ಮೇಲಿನ ದಾಳಿಯನ್ನ 2 ವಾರಗಳ ಕಾಲ ನಿಲ್ಲಿಸೋದಕ್ಕೆ ಅಮೆರಿಕ ನಿರ್ಧರಿಸಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಪಾಕಿಸ್ತಾನ 2 ದೇಶಗಳ ನಡುವಿನ ಮಾತುಕತೆಗೆ ದಾರಿ ಮಾಡಿಕೊಟ್ಟಿದೆ ಅಂತ ಇರಾನ್ ದೃಢಪಡಿಸಿದೆ. ಮಾತುಕತೆಗಾಗಿ ಅಮೆರಿಕ ಕೆಲವು ಮೂಲಭೂತ ಷರತ್ತುಗಳನ್ನು ಒಪ್ಪಿಕೊಂಡಿದೆ ಅಂತಾನೂ ಪಾಕಿಸ್ತಾನದ ಪ್ರಧಾನಿ ಟೆಹರಾನ್ಗೆ ತಿಳಿಸಿದ್ದಾರೆ. 2 ದೇಶಗಳ ನಡುವಿನ ಔಪಚಾರಿಕ ಮಾತುಕತೆಗಳು ಏಪ್ರಿಲ್ 10ರಂದು ಇಸ್ಲಾಮಾಬಾದ್ನಲ್ಲಿ ಶುರುವಾಗುತ್ತೆ. ಆಗ ಏನಾಗಬಹುದು? ಏಪ್ರಿಲ್ 10ನೇ ತಾರೀಕು ಪ್ರಾರಂಭವಾಗೋ ಮಾತುಕತೆಯಲ್ಲಿ ನಿಜವಾದ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.